ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕಂಪನಿಯ ಹೆಸರು ನಕಲಿ ಮಾಡಿದ್ದಕ್ಕೆ ಕೇಸು ದಾಖಲಾಗಿದೆ. ಫ್ಯಾಷನ್ ಶೋ ಹೆಸರಿನಲ್ಲಿ ನೋಂದಾಯಿತ ಸಂಸ್ಥೆಯ ಹೆಸರು ಮತ್ತು ಲೋಗೋವನ್ನು ನಕಲಿ ಮಾಡಿದ್ದಾರೆ ಎಂದು ಸಂಸ್ಥೆಯ ಮಾಲೀಕ ಎಎನ್ ಧನಂಜಯರವರು ತುಮಕೂರಿನ ಹೊಸ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಈ ಸಂಬಂಧ ಕೇಸು ದಾಖಲಿಸಿದ್ದಾರೆ. ಎನ್ಇಪಿಎಸ್ ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ 50/2024 ನ ರೀತಿಯ 1ನೇ ಆರೋಪಿಯಾಗಿ ಅರ್ಪಿತಾ ದೇವ್ ಜೈನ್, 2ನೇ ಆರೋಪಿಯಾಗಿ ದಿವ್ಯಾನಿ ಜೈನ್, 3ನೇ ಆರೋಪಿಯಾಗಿ ಜ್ಞಾನೇಶ್ ಮತ್ತು ಇತರರ ವಿರುದ್ಧ ಕೇಸು ದಾಖಲಿಸಿದ್ದಾರೆ. ಇವರುಗಳು ಕ್ರಿಯೇಟಿಫೈ ಈವೆಂಟ್ಸ್ ಎನ್ನುವ ಸಂಸ್ಥೆಯ ಹೆಸರು ಮತ್ತು ಲೋಗೋವನ್ನು ನಕಲಿ ಮಾಡಿ ಅಕ್ರಮವಾಗಿ ದುರುದ್ದೇಶಪೂರ್ವಕವಾಗಿ ಬಳಸಿಕೊಂಡು ಹಣ ವಸೂಲಿ ಮಾಡುತ್ತಿರುವುದು ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಇವರುಗಳ ವಿರುದ್ಧ ಕೇಸು ದಾಖಲಿಸಲಾಗಿದೆ. ಮುಂದೆ ಯಾರೂ ಸಹ ಇವರಿಂದ ಮೋಸ ಹೋಗದಂತೆ ಮಾಲೀಕರು ಮನವಿ ಮಾಡಿದ್ದಾರೆ. ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ. ಕ್ರಿಯೇಟಿಫೈ ಈವೆಂಟ್ಸ್ ಎನ್ನುವಂತಹ ಸಂಸ್ಥೆ ಒಂದು ನೋಂದಾಯಿತ ಸಂಸ್ಥೆಯಾಗಿದ್ದು ಅದರ ಮಾಲೀಕತ್ವವನ್ನು ಎಎನ್ ಧನಂಜಯ ಆದ ನಾನು ಹೊಂದಿರುತ್ತೇನೆ. ಆ ಸಂಸ್ಥೆಯ ವತಿಯಿಂದ ಮತ್ತು ನಾನು ನನ್ನ ಮಾಲೀಕತ್ವ ಇರುವುದರಿಂದ ನಾನು ಕ್ರಿಯೇಟಿಫೈ ಈವೆಂಟ್ಸ್ ಸಂಸ್ಥೆಯ ಲೋಗೋ ಮತ್ತೆ ಟ್ರೇಡ್ ಮಾರ್ಕ್ ಅನ್ನ ರಿಜಿಸ್ಟ್ರೇಷನ್ ಮಾಡಿರುತ್ತೇನೆ, ಮತ್ತೆ ಲೇಬಲ್ ಕೂಡ ರಿಜಿಸ್ಟರ್ ಮಾಡಿರುತ್ತೇನೆ. ಆದರೆ ನನ್ನ ಸಂಸ್ಥೆಯ ಲೋಗೋವನ್ನ ನಕಲಿಯಾಗಿ ಬಳಕೆ ಮಾಡಿಕೊಂಡು ಮತ್ತೆ ನನ್ನ ಸಂಸ್ಥೆಯ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಹಣ ವಸೂಲಿ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಅರ್ಪಿತಾ ದೇವ್ ಜೈನ್, ದಿವ್ಯಾನಿ ಜೈನ್ ಮತ್ತು ಜ್ಞಾನೇಶ್ ಹಾಗೂ ಇತರರು ಸೇರಿಕೊಂಡು ನಮ್ಮ ಸಂಸ್ಥೆಯ ಹೆಸರಿನಲ್ಲಿ ಫ್ಯಾಷನ್ ಶೋಗಳನ್ನು ಆರ್ಗನೈಸ್ ಮಾಡಿ ಮತ್ತೆ ಆಡಿಷನ್ಗಳನ್ನು ಮಾಡಿ ಅಮಾಯಕರಿಂದ ಹಣ ವಸೂಲಿ ಮಾಡಿ ಅವರಿಗೆ ವಂಚಿಸುತ್ತಿದ್ದಾರೆ ಎನ್ನುವಂತಹ ಮಾಹಿತಿ ನನಗೆ ಬಂದ ಹಿನ್ನೆಲೆಯಲ್ಲಿ ನಾನು ಇದರ ಸಂಬಂಧ ತುಮಕೂರಿನ ಹೊಸ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದು, ಇದರ ಸಂಬಂಧ ಮೊಕದ್ದಮೆ ದಾಖಲಾಗಿರುತ್ತದೆ. ಅವರುಗಳ ವಿರುದ್ಧ FIR ದಾಖಲಾಗಿರುತ್ತದೆ. ಮುಂದಿನ ತನಿಖೆಯನ್ನ ಕೈಗೊಂಡಿರುತ್ತಾರೆ. ಆದರೆ ನನ್ನ ಬಳಿ ಇರುವಂತಹ ಎಲ್ಲಾ ದಾಖಲಾತಿಗಳು ನನ್ನ ಮಾಲೀಕತ್ವವನ್ನು ಹೊಂದಿದೆ. ನನ್ನ ಅನುಮತಿ ಇಲ್ಲದೆ ನನ್ನ ಸಂಸ್ಥೆಯ ಕ್ರಿಯೇಟಿಫೈ ಈವೆಂಟ್ ಸಂಸ್ಥೆಯ ಲೋಗೋವನ್ನ ಯಾರು ಕೂಡ ಬಳಕೆ ಮಾಡುವಂತಿಲ್ಲ, ಮತ್ತೆ ಬಳಕೆ ಮಾಡಿದಲ್ಲಿ ಅದು ಅಪರಾಧವಾಗಿರುತ್ತದೆ. ಆದ್ದರಿಂದ ನನ್ನ ಸಂಸ್ಥೆಯ ಹೆಸರನ್ನ ಬಳಕೆ ಮಾಡಿಕೊಂಡು ಹಾಗೂ ದುರ್ಬಳಕೆ ಮಾಡಿಕೊಂಡು ಹಣ ವಸೂಲಿ ಮಾಡುತ್ತಿರುವುದು ಬಂದಿರುವುದರಿಂದ ಅವರ ಮೇಲೆ ಮೊಕದ್ದಮೆ ದಾಖಲಾಗಿದೆ. ಇನ್ನು ಮುಂದೆ ಯಾರಾದರೂ ನನ್ನ ಸಂಸ್ಥೆಯ ಹೆಸರನ್ನು ಬಳಕೆ ಮಾಡಿಕೊಂಡು ಹಣ ವಸೂಲಿ ಮಾಡಿದರೆ ಕೂಡಲೇ ನೀವು ದೂರು ನೀಡಬಹುದು. ನಾನು ಸಹ ದೂರು ನೀಡಲು ಇಚ್ಛಿಸುತ್ತೇನೆ. ನನ್ನ ಸಂಸ್ಥೆಯ ಹೆಸರನ್ನು ಬಳಕೆ ಮಾಡಿಕೊಂಡು ಬೇರೆ ಯಾರಾದರೂ ಹಣ ವಸೂಲಿ ಮಾಡಿದರೆ ಅದಕ್ಕೆ ನಾನು ಜವಾಬ್ದಾರನಾಗಿರುವುದಿಲ್ಲ. ಇದರ ಸಂಬಂಧ ಈಗಾಗಲೇ ನಾನು ದೂರು ದಾಖಲಿಸಿರುತ್ತೇನೆ ಎನ್ನುವುದನ್ನು ತಿಳಿಸಲು ಇಚ್ಛಿಸಿರುತ್ತೇನೆ. ಇದು ಅಲ್ಲದೆ ಫ್ಯಾಷನ್ ಶೋ ಹೆಸರಿನಲ್ಲಿ ಇವರುಗಳು ಕೆಲವರಿಂದ ಅಪಾರ ಪ್ರಮಾಣದ ಹಣ ವಸೂಲಿ ಮಾಡಿ ಇಂತಿವರಿಗೆ ಕೂಡ ನಾವು ಬಹುಮಾನಗಳನ್ನು ಕೊಡುತ್ತೇವೆ ಎಂಬುದಾಗಿ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿರುವ ಬಗ್ಗೆಯೂ ಕೂಡ ಮಾಹಿತಿ ಬಂದಿದೆ. ಆ ರೀತಿ ಯಾರ್ಯಾರಿಗೆ ಅನ್ಯಾಯವಾಗಿದ್ದೆ ಎಲ್ಲರೂ ಕೂಡ ಇವರುಗಳ ವಿರುದ್ಧ ದೂರು ದಾಖಲು ಮಾಡಬಹುದು. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.